ಇದು ನಾವು ದೇವರನ್ನ ಹಾಡಿ ಸ್ತುತಿಸಿದ್ದೇವೆ. ಈ ಸಮಯದಲ್ಲಿ ನಾವು ವಾಕ್ಯವನ್ನು ಕೇಳೋಣ. ಅತ್ಯಂತ ಪ್ರಾಮುಖ್ಯವಾದ ಸಮಯ, ವಾಕ್ಯದ ಸಮಯ. ಮತ್ತಾಯ 1ನೇ ಅಧ್ಯಾಯ 23ನೇ ವಚನ ಓದ್ಕೊಳ್ಳೋಣ. ಮತ್ತಾಯ 1:23. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಹಲ್ಲೆಲೂಯಾ. ಸೊ ಈ ದಿನದ ಒಂದು ಅಂಶ ಏನಂದ್ರೆ ಇಮ್ಮಾನುವೇಲ ಎಂಬುದು. ಇವತ್ತು ನಾನು ಬೋರ್ಡ್ ಮೇಲೆ ಬರೆಯಕ್ಕೆ ಹೋಗಲ್ಲ, ಹಾಗೆ ಹೇಳ್ತೇನೆ. ಈ ದಿನದ ಅಂಶ ಏನು? ಇಮ್ಮಾನುವೇಲ. ನಮ್ಮ ಸಭೆ ಹೆಸರೇನು? ಇಮ್ಮಾನುವೇಲ. ಹಲ್ಲೆಲೂಯಾ. ಇಮ್ಮಾನುವೇಲ ಅಂದ್ರೆ ಅರ್ಥ ಏನು? ಎಲ್ಲರೂ ಹೇಳಿ. ದೇವರು ನಮ್ಮ ಕೂಡ ಇದ್ದಾನೆ ಎಂಬುದು. ಸೊ ಪರಿಚಯದಲ್ಲಿ ಒಂದು 3 ವಿಷಯಗಳನ್ನು ನಾವು ನೋಡುವಾಗ, ಮೊದಲನೇದಾಗಿ ದೇವರು ನಮ್ಮನ್ನ ಯಾಕೆ ಸೃಷ್ಟಿ ಮಾಡಿದ್ರು ಅನ್ನೋದು. ಯಾಕೆ ನಾನು ಹೇಳ್ತೀನಿ ಇವತ್ತು ಅಂದ್ರೆ, ದೇವರು ಆತ್ಮನಾಗಿರುವಂತ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಏನಕ್ಕೆ ಬರಬೇಕಾಯಿತು, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾಕೆ ಬಂದರು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಮೊದಲು ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ್ರು, ಏನ್ ನಡೀತು, ಯೇಸು ಕ್ರಿಸ್ತನು ಬರೋದಕ್ಕೆ ಮುಂಚೆ ಏನ್ ನಡೀತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ದೇವರು ನಮ್ಮನ್ನ ಯಾಕೆ ಸೃಷ್ಟಿ ಮಾಡಿದ್ರು? ಈ ಭೂಲೋಕದಲ್ಲಿ ದೇವರು 6 ದಿನಗಳು ಎಲ್ಲವನ್ನ ಸೃಷ್ಟಿ ಮಾಡ್ತಾರೆ ಅಲ್ವಾ? ಎಲ್ಲ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಕ್ರಿಮಿಕೀಟಗಳನ್ನ, ಮರ ಗಿಡ ಪ್ರತಿಯೊಂದು ಕೂಡ ನಮ್ಮ ಕಣ್ಣಿಗೆ ಕಾಣೋ ಪ್ರತಿಯೊಂದನ್ನು ಕೂಡ ದೇವರು 6 ದಿನಗಳಲ್ಲಿ ಸೃಷ್ಟಿ ಮಾಡ್ತಾರೆ. ಒಂದು ವೇಳೆ ಅದೇ ದೇವರು ಸಾಕಾಗಿತ್ತು, ಆದ್ರೆ ದೇವರು ಮನುಷ್ಯನನ್ನ ವಿಶೇಷವಾದ ರೀತಿಯಲ್ಲಿ ಸೃಷ್ಟಿ ಮಾಡಿದ್ರು. ಅದು ನಮ್ಮನ್ನ ದೇವರು ವಿಶೇಷವಾಗಿ ಸೃಷ್ಟಿ ಮಾಡಿದ್ದಾರೆ. ನಾವ್ಯಾವ ಪ್ರಾಣಿಗಳಂತೆ ಅಲ್ಲ. ಪ್ರಾಣಿಗಳಲ್ಲಿ ದೇಹ ಪ್ರಾಣ ಎರಡೇ ಇರುತ್ತೆ, ಆದ್ರೆ ನಮ್ಮಲ್ಲಿ ಆತ್ಮ ಇದೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ಮೂರ್ಖರ ತರ ದೇವರನ್ನ ಆರಾಧನೆ ಮಾಡೋದು ಬಿಟ್ಟು ಇವತ್ತು ಸೃಷ್ಟಿನ ಆರಾಧನೆ ಮಾಡ್ತಾ ಇದ್ದಾರೆ. ನಿನ್ನೆ ಅಮ್ಮನ ಕರ್ಕೊಂಡು ಬಟ್ಟೆ ಅಂಗಡಿ ಹೋಗಿದ್ದೆ. ಅಲ್ಲಿ ಆ ಬಟ್ಟೆ ಅಂಗಡಿ ಯಜಮಾನ ಪೂಜೆ ಮಾಡಿಕೊಂಡು ಅದು ಅಗರಬತ್ತಿನ ತಗೊಂಡೋಗಿ ಅಲ್ಲಿ ಚುಚ್ಚುತ್ತಾ ಇದ್ದ. ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಒಂದು ಗೋವಿನ ಮೂರ್ತಿ ಇತ್ತು. ಒಂದು ಇದ್ರಲ್ಲಿ ಹಾಕ್ಬಿಟ್ಟು, ಏನು ಮಿರರಲ್ಲಿ ಹಾಕ್ಬಿಟ್ಟು ಅಲ್ಲಿ ಇಟ್ಟಿದ್ರು, ಕನ್ನಡಿಯಲ್ಲಿ ಬಾಕ್ಸ್ ತರ ಮಾಡಿಬಿಟ್ಟು. ಅಮ್ಮ ಹೇಳ್ತಿತ್ತು, ಏನ್ ಪಾಪ ಅದು ಅಂತ. ಅದು ಹಸು ಅಂತ ಹೇಳಿದೆ. ಹಸುಗೂ ಪೂಜೆ ಮಾಡ್ತಾರೆ ಅಂತ ಹೇಳ್ತಿದ್ರು. ದೇವರನ್ನ ಬಿಟ್ಟು ಎಲ್ಲದಕ್ಕೂ ಪೂಜೆ ಮಾಡ್ತಾರೆ. ಹಸು ದೇವರಲ್ಲ. ಜನ ನಮ್ಮನ್ನ ಮೂರ್ಖರಾಗಿ ಮಾಡ್ತಿದ್ದಾರೆ. ಇವತ್ತು ಎಷ್ಟು ಮಟ್ಟಿಗೆ ಆಗಿದೆ ಅಂತ ವಿಡಿಯೋಗಳಲ್ಲಿ ನೀವು ನೋಡ್ತಿದ್ದೀರಾ? ಗೋವು ನಮ್ಮ ಮಾತೆ ಅಂತ. ಕೆಲವು ಪೂಜಾರಿಗಳು, ಸ್ವಾಮೀಜಿಗಳೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ, ಗೋಮೂತ್ರ ಕುಡಿದ್ರೆ ಒಳ್ಳೆಯದು ಅಂತ. ಏನ್ ಕುಡಿದ್ರೆ? ಗೋಮೂತ್ರ ಕುಡಿದ್ರೆ ಒಳ್ಳೆಯದು ಅಂತ ಹೇಳಿ ಏನ್ ಮಾಡ್ತಿದ್ದಾರೆ? ಗೋಮೂತ್ರವನ್ನು ಕುಡಿದು ತೋರಿಸ್ತಿದ್ದಾರೆ ವಿಡಿಯೋ ಮಾಡಿ. ಇನ್ನು ಕೆಲವರು ವಿಚಿತ್ರ ಅಂದ್ರೆ, ಆ ಒಂದು ಗೋವಿನ ತೊಪ್ಪೆ ಇರುತ್ತಲ್ಲ ಅದನ್ನ ತಿಂತಿದ್ದಾರೆ. ಆ ಸ್ವಾಮೀಜಿ ಯಾರು ಹೇಳೋದಂದ್ರೆ, ಆ ಗೋಮೂತ್ರ ತಿಂದ್ರೆ ಒಳ್ಳೆಯದು, ಕುಡಿದ್ರೆ ಒಳ್ಳೆಯದು, ಆ ಗೋವಿನ ಒಂದು ತೊಪ್ಪೆ ತಿಂದ್ರೆ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಕ್ಯಾನ್ಸರ್ ತರ ರೋಗಗಳು ಕೂಡ ವಾಸಿ ಆಗುತ್ತೆ ಅಂತ. ಆದ್ರೆ ಅದೇ ಸ್ವಾಮೀಜಿಗೆ ಹುಷಾರಿಲ್ಲದೆ ಹೋಯ್ತು, ಅದು ಕೂಡ ವಿಡಿಯೋ ಬಂತು. ಹುಷಾರ್ ತಪ್ಪದೆ ಇದ್ದಾಗ ದೊಡ್ಡ ದೊಡ್ಡ ಡಾಕ್ಟರ್ಗಳು ಕರೆದು ಒಳ್ಳೊಳ್ಳೆ ಇಂಜೆಕ್ಷನ್ ಟ್ಯಾಬ್ಲೆಟ್ ತಗೊಂಡ್ರು. ಆದ್ರೆ ಈ ಅನ್ನ ಭಕ್ತರು ಅಂತ ಹೇಳಿ
ಆ ಗೋಮೂತ್ರದಲ್ಲಿ ಒಂದು 2 ಅರಿಶಿಣದ್ದು ಇದಾಗಬೇಕು, ಕೊಂಬು ಚಿಕ್ಕ ಚಿಕ್ಕ ಪೀಸ್ ಅರಿಶಿಣದ್ದು 2 ಪೀಸ್ ಹಾಕಿ ಅದನ್ನು ಕುಡಿದ್ರೆ ಎಂತ ಕ್ಯಾನ್ಸರ್ ರೋಗ ಗುಣ ಆಗೋದು, ಸಣ್ಣ ಪುಟ್ಟ ರೋಗ ಅಲ್ಲ, ಇನ್ನೂ ದೊಡ್ಡ ದೊಡ್ಡ ಕಾಯಿಲೆಗಳು ಬರುತ್ತೆ. ನೀವು ಯಾರಾದ್ರೂ ಕುಡಿಯೋಕೆ ಹೋಗ್ಬಿಟ್ಟಿನಾಗ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು. ಮೂತ್ರ ಅಂದ್ರೆ ಏನು? ವೇಸ್ಟ್. ಅದು ಪ್ರಾಣಿಗಳಾದ್ರೂ ಸರಿ, ಮನುಷ್ಯರಾದ್ರೂ ಸರಿ, ಹೌದಲ್ವಾ? ಈಗ ಮನುಷ್ಯರು ಕೂಡ ಅಷ್ಟೇ, 1ಕ್ಕೆ 2ಕ್ಕೆ ಹೋಗ್ತೀವಲ್ಲ ನಾವು, ಅದು ಒಳ್ಳೇದ ಕೆಟ್ಟದ? ವೇಸ್ಟ್ ತಾನೆ ಅದು. ಪ್ರಾಣಿಗಳದು ಅಷ್ಟೇ. ಆದ್ರೆ ಜನರು ಅದನ್ನ ತಿಂದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಆ ಸ್ವಾಮೀಜಿಗಳು ಅದನ್ನ ತಿಂದ್ರೆ ಒಳ್ಳೇದು ಅಂದ್ರೆ ಜನ ಹೋಗಿ ತಿಂತಿದ್ದಾರೆ. ಅಲ್ಲ. ಯಾಕೆ ನಾನು ಹೇಳ್ತಾ ಇದ್ದಾರೆ, ಇವತ್ತು ಪ್ರಪಂಚದಾದ್ಯಂತ ದೇವರನ್ನ ಬಿಟ್ಟು ಅವ್ರಿಗೆ ಇಷ್ಟವಾದಂತಹ ರೂಪಗಳನ್ನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. 3 ಕಾರ್ಯಗಳಿಗಾಗಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ಎಲ್ಲರೂ ಗಮನ ಕೊಟ್ಟು ಕೇಳಿ. 3 ವಿಷಯಗಳಿಗಾಗಿ ದೇವರು ನಿನ್ನನ್ನು ಸೃಷ್ಟಿ ಮಾಡಿರೋದು. ಮೊದಲನೇದು, ದೇವರ ಜೊತೆ ಇರ್ಬೇಕಂತ ನಿನ್ನನ್ನು ಸೃಷ್ಟಿ ಮಾಡಿದ್ರು. ಹಲ್ಲೆಲೂಯಾ. ಯಾರ ಜೊತೆ ಇರ್ಬೇಕಂತ? ದೇವರ ಜೊತೆ ಇರ್ಬೇಕು ಅಂತ ನಿನ್ನನ್ನು ದೇವರು ಸೃಷ್ಟಿ ಮಾಡಿದ್ದು. ಸೃಷ್ಟಿಯ ಜೊತೆ ಅಲ್ಲ, ಸೃಷ್ಟಿನ ದೇವರು ಮಾಡ್ಕೊಂಡು ಪೂಜೆ ಮಾಡುವಂತ ಅಲ್ಲ. ನಿನ್ನನ್ನು ಸೃಷ್ಟಿ ಮಾಡಿದ ದೇವರನ್ನ ನೀನು ಪೂಜೆ ಮಾಡೋದ್ರೆ ನೀನು ಕೈಯಿಂದ ಮಾಡ್ಕೊಳ್ಳೋದಂತ ಒಂದು ಬೊಮ್ಮೆನ ಪೂಜೆ ಮಾಡಕ್ ಹೋಗ್ತೀಯಲ್ಲ. ಯಾವ ಪ್ರಾಣಿಗಳು ಕೂಡ ಅಷ್ಟ ಮಾಡಲ್ಲ. ಆದ್ರೆ ತಿಳುವಳಿಕೆ ನಾವು ದೇವರನ್ನ ಬಿಟ್ಟು ಸೃಷ್ಟಿನ ಪೂಜೆ ಮಾಡಿ, ಮರನ ಪೂಜೆ ಮಾಡ್ತೀವಿ, ಗಿಡನ ಪೂಜೆ ಮಾಡ್ತೀವಿ, ಮಣ್ಣನ ಪೂಜೆ ಮಾಡ್ತೀವಿ, ನೀರನ್ನ ಪೂಜೆ ಮಾಡ್ತೀವಿ, ಆಕಾಶನ, ಸೂರ್ಯನ, ಚಂದ್ರನ, ನಕ್ಷತ್ರಗಳನ್ನ, ಕಲ್ಲು, ಪ್ರತಿಯೊಂದನ್ನು ಕೂಡ ಪೂಜೆ ಮಾಡ್ತಾರೆ. ಅದರಲ್ಲಿ ದೇವರು ಇಲ್ಲ. ದೇವರು ಅದರಲ್ಲಿ ನಿಂತೀನಿ ಅಂತ ಹೇಳಿಲ್ಲ. ದೇವರ ಆತ್ಮಸ್ವರೂಪನು. ಹಲ್ಲೆಲೂಯಾ. ಆತ್ಮಸ್ವರೂಪನಾದ ದೇವರನ್ನ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ಆರಾಧನೆ ಮಾಡಬೇಕು ವಿನಃ ಅಷ್ಟು ದೊಡ್ಡ ದೇವರನ್ನ. ವಾಕ್ಯದಲ್ಲಿ ಹೇಳುತ್ತೆ, ದೇವರ ಏನು ಆಕಾಶ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂತ. ಸರ್ವಶಕ್ತ ದೇವರು, ಸರ್ವವ್ಯಾಪಿ ದೇವರಿಗೆ ನಾವು ಹೋಗಿ ಒಂದು ಚಿಕ್ಕ ಗೊಂಬೆಯನ್ನು, ಚಿಕ್ಕ ಒಂದು ವಿಗ್ರಹದಲ್ಲಿ ಹೇಗೆ ಆ ದೇವರನ್ನು ಇಡಕ್ಕಾಗುತ್ತೆ ನಾವು? ಸೊ ಮೊದಲನೇ ಒಂದು ಕಾರಣ ದೇವರನ್ನ ಸೃಷ್ಟಿಸಿದ್ದು ದೇವರ ಜೊತೆ ಇರೋದಕ್ಕೆ. ಹಲ್ಲೆಲೂಯಾ. 2ನೇ ಕಾರಣ ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ, ದೇವರನ್ನ ಆರಾಧನೆ ಮಾಡೋದಕ್ಕೆ. ದೇವರ ಜೊತೆ ಇರೋದಕ್ಕೆ ಮಾತ್ರ ಅಲ್ಲ, ಪ್ರತಿ ಸಲ, ಪ್ರತಿ ಕ್ಷಣ ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋದಕ್ಕೆ. ಹಲ್ಲೆಲೂಯಾ. ಆತನು ನಮ್ಮನ್ನ ಆತನ ಸ್ವರೂಪದಲ್ಲಿ, ಆತನ ಮಹಿಮೆಯಲ್ಲಿ ಸೃಷ್ಟಿಸಿದ್ದಾರೆ. ಹಾಗಾಗಿ ಆತನು ನಮ್ಮಿಂದ ಮಹಿಮೆ ಹೊಂದಬೇಕಾಗ್ತಿದ್ದಾರೆ. 3ನೇ ವಿಷಯ, ದೇವರು ನಮ್ಮನ್ನ ಅಂದ್ರೆ ಮನುಷ್ಯರನ್ನ ಸೃಷ್ಟಿ ಮಾಡಿದ 3ನೇ ಕಾರಣ ಏನಂದ್ರೆ, ಈ ಭೂಲೋಕವನ್ನ ನಾವು ಪರಿಪಾಲನೆ ಮಾಡಬೇಕು. ಹಲ್ಲೆಲೂಯಾ. ಏನಕ್ಕಂತ? ಈ ಭೂಲೋಕವನ್ನ ನಾವು ಪರಿಪಾಲನೆ ಮಾಡಬೇಕು. ಈ ಭೂಮಿನ ನಾವು ಆಳ್ವಿಕೆ ಮಾಡಬೇಕು. ಸೂರ್ಯನ, ಚಂದ್ರನ, ನಕ್ಷತ್ರಗಳನ್ನ, ಈ ಭೂಮಿಯಲ್ಲಿ ಕಾಣುವ ಪ್ರತಿಯೊಂದಕ್ಕೂ ಯಜಮಾನ ಯಾರು ಅಂದ್ರೆ ಮನುಷ್ಯ. ಹಲ್ಲೆಲೂಯಾ. 3 ವಿಷಯಗಳಾಗಿ ದೇವರು ಮನುಷ್ಯನ ಸೃಷ್ಟಿ ಮಾಡಿದ. ಒಂದು, ದೇವರ ಜೊತೆ ಇರಕ್ಕೆ. 2, ದೇವರ ಆರಾಧನೆ ಮಾಡಕ್ಕೆ. 3ನೇದು, ಈ ಸೃಷ್ಟಿಯನ್ನು ನೋಡಿಕೊಳ್ಳುವಂತ, ಸೃಷ್ಟಿಯನ್ನು ಪರಿಪಾಲನೆ ಮಾಡುವಂತ ಅಧಿಕಾರವನ್ನು ದೇವರು ನಮಗೆ ಕೊಟ್ಟರು. ಮುಖ್ಯ ಸಂದೇಶದಲ್ಲಿ 3 ವಿಷಯಗಳನ್ನು ನಾವು ನೋಡುವಾಗ, ಇಮ್ಮಾನುವೇಲನ ಕುರಿತು ನಾವು ನೋಡುವಾಗ, ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಜೊತೆ ಇದ್ದಾರೆ ಅಂತ. ತಂದೆ, ಮಗ, ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇರೋದನ್ನು ನಾವು ನೋಡಬಹುದು. ಮೊದಲನೇದಾಗಿ ನಾವು ನೋಡೋದಾದ್ರೆ, ತಂದೆಯಾದ ದೇವರು ತನ್ನ ನಂಬಿರುವಂತಹ ಜನರ ಜೊತೆಯಲ್ಲಿ ಇದ್ರೆ ಬಂದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕೆಲವು ವಿಷಯಗಳನ್ನು ನೋಡುವಾಗ ಅಬ್ರಹಾಮನ ಜೊತೆ ದೇವರು ಇದ್ದಿದ್ದನ್ನು ನಾವು ನೋಡ್ತೀವಿ. ಆದಿಕಾಂಡ 21ನೇ ಅಧ್ಯಾಯ 22ನೇ ವಚನ. ಆದಿಕಾಂಡ 21, 22.
ಓದಿ ಯಾರು ಓದ್ತಿದ್ದಾರೆ ನೀವು ಸ್ಟಾರ್ಟ್ ಮಾಡಿದ್ರೆ ಓದಿ. ತನ್ನ ಸೇನಾಧಿಪತಿಯಾದ ಫಿಕೋಲನ ಸಮೇತ ಅಬ್ರಹಾಮನಿಗೆ ನೀನು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದನಾದ್ದರಿಂದ ನೀನು ಆ ಸ್ಥಳದಲ್ಲಿ ನನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ನೀನು ನನಗಾಗಿ ಸೊ ಇಲ್ಲಿ ನಾವು 20ನೇ ವಚನದಲ್ಲಿ ಏನು ನೋಡ್ತೀವಿ? ಆ ಕಾಲದಲ್ಲಿ ಅಬೀಮೆಲೆಕನು ತನ್ನ ಸೇನಾಪತಿಯಾದ ಫಿಕೋಲನ ಸಮೇತ ಅಬ್ರಹಾಮನಿಗೆ ಹೇಳ್ತಿರೋದೇನು? ನೀನು ಮಾಡುವ ಎಲ್ಲಾ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನ ಜೊತೆ ಯಾರಿದ್ರು? ದೇವರಿದ್ರು. ಅದು ಅಬೀಮೆಲೆಕನಿಗೂ ಕೂಡ ಗೊತ್ತಾಗ್ತಿದೆ, ಅನ್ಯ ಜನರು ಕೂಡ ಗೊತ್ತಾಗ್ತಿದೆ. ಮತ್ತೆ ಎರಡನೇದಾಗಿ ಇಸಾಕನ ಜೊತೆ ದೇವರಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ 26ನೇ ಅಧ್ಯಾಯದಲ್ಲಿ 3ನೇ ವಚನ. ಆದಿಕಾಂಡ 26 3ನೇ ವಚನ ನಾವು ಓದುವಾಗ, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರೆಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಯಾರು ಹೇಳ್ತಾ ಇರೋದು? ದೇವರು ಇಸಾಕನ್ ಹೇಳ್ತಾ ಇರೋದು, ನೀನು ಈ ದೇಶದಲ್ಲಿ ವಾಸವಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ಅಂತ. ನಾನು ನಿನ್ನ ಬಳಿಯಲ್ಲಿ ಅಂದ್ರೆ ನಿನ್ನ ಜೊತೆಯಲ್ಲಿ ನಿನ್ನ ಸಂಗಡ ಇದ್ದು ನಾನು ನಿನ್ನನ್ನು ಅಭಿವೃದ್ಧಿ ಮಾಡ್ತೇನೆ, ನಾನು ನಿನ್ನ ಆಶೀರ್ವಾದ ಮಾಡ್ತೇನೆ. ಯಾರಿದ್ರು ಇಸಾಕನ ಜೊತೆ? ದೇವರಿದ್ರು ಎಂಬುದಾಗಿ ನೋಡ್ತಾರೆ. ಹಾಗೆಯೇ ಯಾಕೋಬನ ಜೊತೆ ದೇವರಿದ್ರು ಎಂಬುದಾಗಿ ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನ ಹೇಳುತ್ತೆ. ಆದಿಕಾಂಡ 28:15 ಹೀಗೆ ಹೇಳುತ್ತೆ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ದೇವರು ಹೇಳ್ತಿರೋದೇ ಯಾಕೋಬನಿಗೆ, ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ, ನೀನು ಹೋಗುವ ಎಲ್ಲಾ ಸ್ಥಳಗಳಿಗೂ ಕೂಡ ನಾನು ಬರ್ತೇನೆ ಎಂಬುದಾಗಿ. ಇದು ಇಮ್ಮಾನುವೇಲನ ಆಶೀರ್ವಾದ. ಇದೇನೋ ಹೊಸ ಒಡಂಬಡಿಕೆಯಲ್ಲಿ ಮಾತ್ರನೇ ಬರೆಯಲ್ಪಟ್ಟಿರೋದು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಮಾತ್ರನೇ ಇವತ್ತು ನಮ್ಮ ಜೊತೆಲಿರೋದು ಅನ್ನೋದಲ್ಲ. ಹಳೆ ಒಡಂಬಡಿಕೆಯಲ್ಲೂ ಕೂಡ ದೇವರನ್ನು ನಂಬಿರೋರು ಇಮ್ಮಾನುವೇಲನ ಆಶೀರ್ವಾದವನ್ನ ಅನುಭವಿಸಿದರು. ಹಲ್ಲೆಲೂಯಾ. ಅಬ್ರಹಾಮನ ಜೊತೆ ದೇವರಿದ್ರು, ಇಸಾಕನ ಜೊತೆ ದೇವರಿದ್ರು, ಯಾಕೋಬನ ಜೊತೆ ದೇವರಿದ್ರು, ಹಾಗೆಯೇ ಮೋಶೆಯ ಜೊತೆಲಿ ಕೂಡ ದೇವರಿದ್ರು ಎಂಬುದಾಗಿ ವಿಮೋಚನ ಕಂಡ 3:12ನೇ ವಚನದಲ್ಲಿ ನಾವು ನೋಡಬಹುದು. 3:12ರಲ್ಲಿ ದೇವರು ಏನ್ ಹೇಳ್ತಿದ್ದಾರೆ ಮೋಶೆಗೆ? ಅದಕ್ಕೆ ದೇವರು ನಾನೇ ನಿನ್ನ ಸಂಗಡ ಇರುವೆನು ಎಂಬುದಾಗಿ. ಹಲ್ಲೆಲೂಯಾ. ಏನಂತ? ನಾನೇ ನಿನ್ನ ಸಂಗಡ ಇರುವೆನು. ಮೋಶೆ, ನೀನು ಭಯ ಪಡಬೇಡ, ಐಗುಪ್ತ ದೇಶಕ್ಕೆ ಹೋಗಿ ಇಸ್ರಾಯೇಲರನ್ನು ನೀನು ಕರ್ಕೊಂಡ್ ಬರಬೇಕು, ನೀನು ಒಬ್ಬನೇ ಇರ್ತೀಯ, ನೀನು ಒಬ್ಬನೇ ಈ ಕೆಲಸ ಮಾಡ್ಬೇಕು ಅಂತ ಅನ್ಕೋಬೇಡ, ನಾನೇ ನಿನ್ನ ಜೊತೆಯಲ್ಲಿ. ಹಲ್ಲೆಲೂಯಾ. ಅದಾದ್ಮೇಲೆ ಯೆಹೋಶುವನ ಜೀವಿತದಲ್ಲಿ ಕೂಡ ದೇವರ ಜೊತೆ ಇದ್ದಿದ್ದನ್ನು ನಾವು ನೋಡ್ತೇವೆ. ಯೆಹೋಶುವ 1ನೇ ಅಧ್ಯಾಯ 5ನೇ ವಚನವನ್ನು ನಾವು ಓದುವಾಗ ಈ ಇಮ್ಮಾನುವೇಲನ ಆಶೀರ್ವಾದ ಯೆಹೋಶುವನ ಜೀವಿತದಲ್ಲಿ ಕೂಡ ಬಂದದ್ದನ್ನು ನಾವು ನೋಡ್ತೇವೆ. ಓದೋಣ ವಚನವನ್ನ. 1:5. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುವೆನು. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಿರೋದೇನು ಯೆಹೋಶುವನಿಗೆ? ಯೆಹೋಶುವ, ನೀನು ಭಯ ಪಡಬೇಡ, ನಾನು ಹೇಗೆ ಮೋಶೆಯ ಸಂಗಡ ಇದ್ದು ಅವನನ್ನ ನಡೆಸಿದ್ನೋ, ಅವನನ್ನು ಆಶೀರ್ವದಿಸಿದ್ನೋ, ಅದೇ ರೀತಿಯಲ್ಲಿ ನಾನು ನಿನ್ನ ಜೊತೆ ಇರ್ತೇನೆ. ಹಾಗಾದ್ರೆ ಅಬ್ರಹಾಮನ ಜೊತೆಯಲ್ಲಿರುವ ದೇವರು ನಮ್ಮ ಜೊತೆ ಇಲ್ವಾ? ಇಸಾಕನ ಜೊತೆ ಇರುವ ದೇವರು ನಮ್ಮ ಜೊತೆ ಇಲ್ವಾ? ಯಾಕೋಬನ ಜೊತೆಯಲ್ಲಿದ್ದ ದೇವರು ನಮ್ಮ ಜೊತೆಯಲ್ಲಿ ಇಲ್ವಾ? ಇದ್ದಾರೆ. ಹಲ್ಲೆಲೂಯಾ. ದೇವರು ನಾಮಕ್ಕೆ ಸ್ತೋತ್ರ. ಸೊ ತಂದೆಯಾದ ದೇವರು ತನ್ನನ್ನು ನಂಬಿರುವಂತಹ ಜನರ ಜೊತೆಯಲ್ಲಿ, ಆ ವ್ಯಕ್ತಿಗಳ ಜೊತೆಯಲ್ಲಿ ಇದ್ದಿದ್ದನ್ನ, ಅವ್ರ ಮೂಲಕ ದೊಡ್ಡ ಕಾರ್ಯಗಳನ್ನ ಮಾಡಿದ್ದನ್ನ, ಆ ವ್ಯಕ್ತಿಗಳನ್ನ ದೇವರು ಆಶೀರ್ವದಿಸಿದ್ದನ್ನ ನಾವು ನೋಡ್ತೇವೆ. ಅದು ಅವ್ರಿಗೂ ಗೊತ್ತಿತ್ತು, ಅನ್ಯ ಜನರಿಗೂ ಕೂಡ ಗೊತ್ತಿತ್ತು, ಇವರ ಜೊತೆ ದೇವರು ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಎರಡನೇದಾಗಿ ಮುಖ್ಯ ವಿಷಯವನ್ನು ನಾವು ನೋಡುವಾಗ, ಯೇಸು ನನ್ನ ಕೂಡ ಇದ್ದಾನೆ ಎಂಬುದಾಗಿ. ಮೊದಲನೇದಾಗಿ ದೇವರು ನನ್ನ ಕೂಡ ಇದ್ದಾನೆ ಎಂಬುದಾಗಿ, ಎರಡನೇದಾಗಿ ಯೇಸು ನನ್ನ ಕೂಡ ಇದ್ದಾನೆ. ತ್ರಿಯೇಕ ದೇವರು ನಮ್ಮ ಜೊತೆ ಇರೋದನ್ನ ನಾನು ಹೇಳ್ತಾ ಇರುವಂತದ್ದು. ತಂದೆಯಾದ ದೇವರು ಜೊತೆಯಲ್ಲಿದ್ರು,
ಎರಡನೇದಾಗಿ ನಾವು ನೋಡುವಾಗ ಒಂದು ಸಾಮಾನ್ಯ ಸ್ತ್ರೀ ಇದ್ದಾಳೆ. ಅದೇ ಯೋಹಾನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 1ರಿಂದ ನಾವು ಓದುವಾಗ ಆ ಸಾಮಾನ್ಯ ಸ್ತ್ರೀ ನೀರು ತಗೊಳ್ಳಕ್ಕಂತ ಹೇಳ್ಬಿಟ್ಟು ಬಾವಿ ಹತ್ರ ಬಂದಿರ್ಬೇಕಾದ್ರೆ ಯೇಸು ಆ ಸ್ತ್ರೀ ಜೊತೆಯಲ್ಲಿ ಇದ್ರು. ಶಿಷ್ಯರು ರೊಟ್ಟಿ ತರಕ್ಕಂತ ಸಮಯ ಪಟ್ಟಕ್ಕೆ ಹೋದ್ರೆ ಯೇಸು ಸ್ವಾಮಿ ಆ ಒಂದು ಯಾಕೋಬನ ಬಾವಿಯ ಬಳಿಯಲ್ಲಿ ಕೂತ್ಕೊಂಡು ಆ ಒಂದು ಸಾಮಾನ್ಯ ಸ್ತ್ರೀ ಜೊತೆ ಮಾತನಾಡ್ತಾ ಸುವಾರ್ತೆನ ಸಾರ್ತಾರೆ. ಯಾರು ಅವಳ ಜೊತೆ ಇಷ್ಟಪಡ್ತಿರ್ಲಿಲ್ಲ. ಯಾಕಂದ್ರೆ ಅವಳು ಕೆಟ್ಟವಳು ಎಂಬುದಾಗಿ, ಅವಳ ನಡತೆ ಕೆಟ್ಟದ್ದು ಎಂಬುದಾಗಿ ಯಾರು ಅವ್ರ ಜೊತೆ ಸೇರದೇ ಇದ್ದಿದ್ದರಿಂದ ಅವಳೊಬ್ಬಳೇ ನೀರು ತಗೊಂಡು ಹೋಗೋದಕ್ಕೆ ಮಧ್ಯಾಹ್ನದಂತೂ ಬಂದಿತ್ತು. ಯೇಸು ಸ್ವಾಮಿ ಆ ಜಾಗದಲ್ಲಿ ಅವಳ ಜೊತೆಯಲ್ಲಿದ್ದು ಅವಳಿಗೆ ಸತ್ಯವನ್ನ ಹೇಳಿ ಅವಳನ್ನ ರಕ್ಷಣೆ ಮಾಡೋದನ್ನು ನಡೆಸ್ತಾರೆ. ಹಲ್ಲೆಲೂಯ. ದೇವರಿದ್ದ ಕಡೆ ಬದಲಾವಣೆ ನಡೆಯುತ್ತೆ. ಹಲ್ಲೆಲೂಯ. ದೇವರಿರೋ ಕಡೆ ಬದಲಾವಣೆ ನಡೆಯುತ್ತೆ. ದೇವರು ನಿಕೋದೇವನ ಜೊತೆ ಇದ್ದರಿಂದ ಅವನು ಬದಲಾದ. ದೇವರು ಈ ಸಮಯ ಸ್ತ್ರೀ ಜೊತೆ ಇದ್ದರಿಂದ ಅವಳು ಬದಲಾಯಿತು ಎಂಬುದಾಗಿ. ಮೂರನೇದಾಗಿ ನೋಡುವಾಗ ಆ ಒಂದು ಕುರುಡ ಬರ್ತಮಾಯನ ಎಂಬುದಾಗಿದ್ದಾನೆ. ಮಾರ್ಕನಲ್ಲಿ 10ನೇ ಅಧ್ಯಾಯ 46-52 ನೋಡುವಾಗ ಕುರುಡ ಬರ್ತಮಾಯನ ಕೂತ್ಕೊಂಡು ಯೇಸುವನ್ನು ನೋಡಿ ಜೋರಾಗಿ ಕಿರಿಸ್ತಾ ಇದ್ದಾನೆ. ಬಂದು ಕೂತ್ಕೊಂಡು ಒಳಗಡೆ, ಇಲ್ಲಾಂದ್ರೆ ಹೋಗಿ ಸುಮ್ಮನೆ ಯಾಕೆ ನಿಂತಿರ್ತೀರಾ? ಸೊ ಇಲ್ಲ ನೋಡ್ತಿರೋದು ಆ ಕುರುಡ ಬರ್ತಮಾಯ ಏನಂತ ಕರೀತಾನೆ, ಜೋರ ಕೂಗ್ತಾನೆ, ಯೇಸುವೇ ನನ್ನನ್ನು ಕರುಣಿಸು ಎಂಬುದಾಗಿ. ಏನಂತ? ಯೇಸುವೇ ನನ್ನನ್ನು ಕರುಣಿಸು ಎಂಬುದಾಗಿ ಜೋರಾಗಿ ಕೂಗ್ತಿರ್ತಾರೆ. ಜೋರ ಕೂಗುವಾಗ ಯೇಸು ಅವನ ಕೂಗನ್ನ ಕೇಳಿಸ್ಕೊಂಡು ಅಲ್ಲಿ ನಿಂತ್ಕೊಳ್ತಾನೆ. ಹಲ್ಲೆಲೂಯ. ಅವನು ಕುರುಡ ಅಂತಾನೋ, ಅವನು ಕಿರುಡ ಅಂತಾನೋ, ಅವನು ರೋಗದಲ್ಲಿರುವಂತಾನೋ ಅಂತವನ್ನ ದೇವರು ಬಿಟ್ಟು ಮುಂದಕ್ಕೆ ಹೋಗಲಿಲ್ಲ. ಆತನನ್ನು ಕೂಗಿದವರ ಜೊತೆಲಿ ದೇವರು ಇದ್ರೆ ಎಂಬುದಾಗಿ. ಹಲ್ಲೆಲೂಯ. ಕಷ್ಟ ಕಾಲದಲ್ಲಿ ನನಗೆ ಮೊರಡಿರಿ, ನಾನು ನಿಮ್ಮನ್ನು ಬಿಡಿಸುವೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಕಷ್ಟ ಕಾಲದಲ್ಲಿ ಕಷ್ಟದಲ್ಲಿದ್ದಂತಹ ಕುರುಡ ಜೋರಾಗಿ ಕೂಗಿ ಹೇಳ್ತಾರೆ, ದೇವರ ಜೊತೆ ಇಲ್ಲದೆ ಇರೋದಕ್ಕೆ ನನಗೆ ಈ ಸಮಸ್ಯೆಗಳು ಬರ್ತಾ ಇರೋದು, ದೇವರು ನನ್ನ ಜೊತೆ ಇದ್ರೆ ನನ್ನ ಜೀವನ ಬದಲಾಗುತ್ತೆ ಅಂತ ಅವನು ಜೋರಾಗಿ ಕೂಗ್ತಾನೆ. ಜನರೆಲ್ಲರೂ ಕೂಡ ಬಾಯಿ ಮುಚ್ಚಿಸೋಕೆ ಲೇಖೋಣ, ನಿನಗೆ ಏನು ಬೇಕು, ಸುಮ್ಮನೆ ಹೋಗ್ತಾ ಇರೋದು ಯೇಸು, ಆ ಯೇಸು ಯಾಕೆ ನೀನು ತೊಂದರೆ ಕೊಡ್ತೀಯ ಅಂತ ಬಿಟ್ಟು ಹೇಳ್ತಿರ್ತಾರೆ. ಆದ್ರೆ ಈಗ ಯೇಸುನ ಬಿಟ್ಟರೆ ನನ್ನ ಜೀವನ ಬದಲಾಗಲ್ಲ. ಜನರು ಮಾತು ಕಟ್ಕೊಂಡು ಇನ್ನೊಬ್ರಿಗೆ ಎದುರ್ಕೊಂಡು ನಾನು ಈಗ ಸುಮ್ಮನೆ ಇದ್ರೆ ನನ್ನ ಜೀವನ ಇನ್ನ ಬದಲಾಗಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಅವನು ಇನ್ನೂ ಗಟ್ಟಿಯಾಗಿ ಕೂಗ್ತಾನೆ. ಹಲ್ಲೆಲೂಯ. ಇನ್ನೂ ಗಟ್ಟಿಯಾಗಿ ಕೂಗಿ ಏನಂತ ಕೂಗ್ತಾನೆ, ದಾವೀದನ ಪುತ್ರ, ದಾವೀದನ ಕುಮಾರನೇ, ಯೇಸುವೇ ನನ್ನನ್ನ ಕರುಣಿಸಬಹುದಾಗಿ. ಆ ಕೂಗನ್ನ ಕೇಳಿಸ್ಕೊಂಡಂತ ಯೇಸು ಅಲ್ಲೇ ನಿಂತ್ಕೊಳ್ತಾನೆ. ಅವನನ್ನ ಕರ್ಕೊಂಡ್ಬನ್ನಿ ಅಂತ ಹೇಳ್ತಾರೆ. ಅವನು ಬಂದ ಮೇಲೆ ಅವನಿಗೆ ದೇವರು ಕಾಣುವಂತೆ, ಅವನ ಕಣ್ಣು ಕಾಣುವಂತೆ ಮಾಡ್ತಾರೆ. ಹಲ್ಲೆಲೂಯ. ಮತ್ತೆ ಜಕಾಯನ ಬಗ್ಗೆ ನಾವು ನೋಡ್ತೀವಿ. ಜಕಾಯನ ಎಂಬಾತನು ಕೆಟ್ಟವನಾಗಿದ್ದ. ಲೂಕ 19:1 ಓದುವಾಗ ಅವನೊಬ್ಬ ಕೆಟ್ಟವನಾಗಿದ್ದ. ಜನರೆಲ್ಲರೂ ಅವನನ್ನು ಕೆಟ್ಟವನು ನೋಡ್ರು. ಯಾಕಂದ್ರೆ ಜಾಸ್ತಿ ದುಡ್ಡು ಅವನು ಕಿತ್ಕೊಳ್ತಿದ್ದ. ಆ ಟ್ಯಾಕ್ಸ್ ರೂಪದಲ್ಲಿ, ಸುಂಕದ ರೂಪದಲ್ಲಿ ತುಂಬಾ ದುಡ್ಡು ವಸೂಲಿ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಜನರೆಲ್ಲರೂ ಕೂಡ ಅವನನ್ನು ನೋಡಿದ್ರೆ ಸಾಕು ಶಾಪ ಆಗ್ತಾ ಇದ್ರು. ಅವನ ಜೊತೆ ಯಾರು ಸೇರ್ತಾ ಇರಲಿಲ್ಲ. ಅವನನ್ನ ಪಾಪಿ ಎಂಬುದಾಗಿ ಪರಿಗಣಿಸ್ತಾ ಇದ್ರು. ದೇವರು ಒಳ್ಳೆಯವರು ನೋಡ್ಕೊಂಡು ಬಂದಿಲ್ಲ, ದೇವರು ಪಾಪಿಗಳನ್ನು ನೋಡ್ಕೊಂಡೇ ಬಂದಿಲ್ಲ. ಹಲ್ಲೆಲೂಯ. ಯಾರು ನೋಡ್ಕೊಂಡು ಬಂದಿರೋದು? ಪಾಪಿಗಳನ್ನು. ಯೇಸು ಇಲ್ಲದೆ ನೀನು ಒಳ್ಳೆಯವರು ಅನ್ನೋದಾದ್ರೆ ನಿಮಗೆ ಯೇಸು ಅವಶ್ಯಕತೆ ಇಲ್ಲ. ಯೇಸು ಇಲ್ಲದೆ, ಯೇಸುನ ನಮ್ಮ ಮುಂಚೆನೆ ನಾನು ತುಂಬಾ ಪರಿಶುದ್ಧ, ನಾನು ತುಂಬಾ ನೀತಿವಂತ ಅಂತ ಅನ್ಕೊಂಡೆ ನಿಮಗೆ ಯೇಸುನೇ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಯೇಸು ಪಾಪಿಗಳಿಗೆ ಬೇಕಾಗಿರೋದು. ಹಲ್ಲೆಲೂಯ. ಪಾಪಿಗಳನ್ನು ಹುಡುಕಿ ಯೇಸು ಬಂದದೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರ ನಾಮ ಸ್ತೋತ್ರವಾಗಲಿ. ಆ ಜಕಾಯ ಯೇಸುನ ನೋಡ್ಬೇಕು ಅನ್ನೋ ಆತರ, ಹೌದು ಅವ್ನು ಕೆಟ್ಟವನೇ ಆಗಿರ್ಬೋದು, ಅವ್ನು ಮೋಸ ಮಾಡಿರ್ಬೋದು, ಆದ್ರೆ ಯೇಸುನ ಅವನು ನೋಡ್ಬೇಕಂತ ಆಸೆ ಪಟ್ಟ. ಅವನು ತುಂಬಾ ಉಳ್ಳಕ್ಕಿದ್ದರಿಂದ ಜನರ ಮಧ್ಯದಲ್ಲಿ ಯೇಸು ಹೋಗ್ತಾ ಇರೋದನ್ನ ನೋಡಕ್ಕಾಗದೆ ಪಕ್ಕದಲ್ಲಿ ದಾರಿ ಪಕ್ಕದಲ್ಲಿ ಇದ್ದಂತ ಒಂದು ಮರವನ್ನ ಅವನು ಕೂತ್ಕೊಳ್ತಾನೆ. ಯಾರು ನೋಡಕ್ಕೆ? ಯೇಸು. ಅವನಂತ ದುಡ್ಡಿಲ್ಲ ಅಂತಲ್ಲ, ಬೇಕಾದಷ್ಟು ದುಡ್ಡು ಆಸ್ತಿ ಮಾಡಿಟ್ಟಿದ್ದಾನೆ. ಆದ್ರೆ ಅದರಿಂದ ಅವನಿಗೆ ತೃಪ್ತಿ ಸಿಗ್ತಿಲ್ಲ. ಯೇಸುನ ನಾನು ನೋಡ್ಬೇಕು. ಅವನ ಆಸೆಯಿಂದ ಕೂತಿರ್ಬೇಕಾದ್ರೆ ಸಾವಿರಾರು ಜನ ಯೇಸು ಸ್ವಾಮಿ ಜೊತೆ ಇದ್ದಾರೆ. ಸಾವಿರಾರು ಜನ ಯೇಸು ಸ್ವಾಮಿ ಹೋಗೋ ಕಡೆ ಹೋಗ್ತಾ ಇದ್ದಾರೆ.
ಅದಕ್ಕೆ ದಾಹವುಳ್ಳ ದೇವರ ನಾನು ತೃಪ್ತಿಪಡಿಸ್ತೀನಿ ಅಂತ ದೇವರು ಹೇಳಿದ ಹಾಗೆ ದಾಹದಿಂದ ಕೂತಿದ್ದಂತ ಜಕ್ಕಯ್ಯನ ದೇವರು ನೋಡಿದ. ಹಲ್ಲೆಲೂಯ. ಆ ಜಕ್ಕಯ್ಯ ಬರೀ ಯೇಸುನ ನೋಡಿದ್ರೆ ಸಾಕು ಅಂದ್ಕೊಂಡು ಮಾರಾಟ ಕೂತಿದ್ದ. ಆದ್ರೆ ಯೇಸು ಮಾಡಿದ ಕೆಲಸ ಇರೋದ ಜಕ್ಕಯ್ಯನ ಕಡೆ ನೋಡಿ, ಜಕ್ಕಯ್ಯ ಹಿಡಿದು ನಾನಿವತ್ತು ನಿನ್ನ ಮನೆಗೆ ಬರ್ತೀನಿ, ಬಾ ನಿನ್ನ ಮನೆಗೆ ಹೋಗೋಣ, ನಾನು ನಿನ್ನ ಮನೆಗೆ ಬಂದು ಊಟ ಮಾಡಬೇಕು ಅಂತ. ಯೇಸು ಅವ್ರ ಜೊತೆ ಹೋಗ್ತಾರೆ, ಊಟ ಮಾಡ್ತಾರೆ. ಹೊರಗಡೆ ಇರೋರೆಲ್ಲರೂ ಯೇಸು ಜಕ್ಕಯ್ಯ ಮನೆ ಬಂದಲ್ಲ, ನಮ್ಮೂರಲ್ಲಿ ಎಲ್ಲರೂ ಕೂಡ ಬೈತಿರ್ತಾರೆ ಇವನನ್ನ, ಈ ಒಂದು ಜಕ್ಕಯ್ಯ ಪಾಪಿ ಅಂತ, ಕೆಟ್ಟವನಂತ, ಮೋಸಗಾರ ಅಂತ ಬೈತಿರ್ತಾರೆ. ಯೇಸು ಹೋಗಿ ಹೋಗಿ ಈ ಪಾಪಿಯ ಮನೆ ಊಟ ಮಾಡ್ತಾರೆ ಅಂದ್ರೆ ಇವನಿಗೆ ಎಂತ ಪರಿಶುದ್ಧರಾಗಿರ್ಬೋದು ಅಂತ ಯೇಸು ಬಗ್ಗೆ ಅವರು ಬಡದಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಯೇಸು ಮಾತಾಡೋದ ಇವತ್ತು ಈ ಮನೆಗೆ ರಕ್ಷಣೆ ಆಗಿದೆ. ಹಲ್ಲೆಲೂಯ. ಒಳ್ಳೆಯವರ ಹುಡುಕಿ ಯೇಸು ಬಂದಿಲ್ಲ, ಕೆಟ್ಟು ಹೋಗಿರೋದರ ಹುಡುಕಿ ಯೇಸು ಬಂದದ್ದು. ಅವನ ಜೀವಿತ ಬದಲಾಯಿತು. ಯಾವಾಗ ಆ ಮಾತನ್ನ ಹೇಳ್ತದೋ ಜಕ್ಕಯ್ಯ ಏನಂತಾರೆ ಗೊತ್ತಾ? ದೇವರೇ, ನಾನು ಪಾಪಿ ಅಂತ ನಾನು ಅರ್ಥ ಮಾಡ್ಕೊತೇನೆ, ನಾನು ಯಾರ ಹತ್ರ ಎಲ್ಲ ಮೋಸ ಮಾಡಿ ತಗೊಂಡಿದ್ದ ದುಡ್ಡು ಇವು 2ರಷ್ಟು ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಕೊಟ್ಬಿಟ್ಟು ಅವನ ಜೀವಿತ ಸಂಪೂರ್ಣ ಬದಲಾವಣೆ. ಹಲ್ಲೆಲೂಯ. ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಹಣ, ಆಸ್ತಿ, ಅಂತಸ್ತು ಅದರಿಂದ ಎಲ್ಲ ಸಂತೋಷ ಸಿಗೋದು. ನಿಜವಾದ ಸಂತೋಷ ಯೇಸು ಸ್ವಾಮಿಯವರು ಮಾತ್ರ ಸಿಗೋದು. ಹಣದಿಂದ ಎಲ್ಲರೂ ಅನ್ಕೊಳ್ಳೋದೇ ಗೊತ್ತಾ? ಹಣ ಇದ್ರೆ ಸಾಕು ನನಗೆ ಸಂತೋಷವಾಗಿರ್ತೀನಿ ಅಂತ. ಹಣ ಇದ್ರೆ ಸಂತೋಷವಾಗಿರ್ತೀನಿ ಅಂತ ಅನ್ಕೊಂಡ್ರೆ ಖಂಡಿತ ಅಲ್ಲ. ಹಣ ಇರೋದೆಲ್ಲ ಸಂತೋಷವಾಗಿಲ್ಲ. ಈ ಪ್ರಪಂಚದಲ್ಲಿ ತುಂಬಾ ಜನ ಇದ್ದಾರೆ ಹಣ ಇರೋರು. ಪ್ರಪಂಚದಲ್ಲಿ ಅತಿ ಅಗರ್ಭ ಶ್ರೀಮಂತ ಯಾರು ಗೊತ್ತಾ? ತುಂಬಾ ಅಗರ್ಭ ಶ್ರೀಮಂತ ಅಮೆರಿಕದಲ್ಲಿ ಇದ್ದಾರೆ. ಆ ಒಂದು ಶ್ರೀಮಂತ ಅವನ ಒಂದು ಮಗಳು ಕೋರ್ಟ್ ಹೋಗ್ಬಿಟ್ಟು ಹೇಳಿರೋದೇನು ಗೊತ್ತಾ? ನಮ್ಮ ಅಪ್ಪನ ಜೊತೆ ನಾನು ಇರೋದಕ್ಕೆ ಇಷ್ಟಪಡ್ತಿಲ್ಲ, ಇನ್ಮೇಲೆ ಅವ್ರು ನನಗೆ ಅಪ್ಪ ಅಲ್ಲ, ನಾನು ಅವ್ರಿಗೆ ಮಗಳು ಅಲ್ಲ ಅಂತ ಹೇಳ್ಬಿಟ್ಟು ಒಬ್ಬಳೆ ಮಗಳು ಕೋರ್ಟಲ್ಲಿ ಕೇಸ್ ಹಾಕಿ ದೂರ ಆಗ್ಬೇಕು. ಒಂದ್ ವೇಳೆ ದುಡ್ಡಿದ್ದು ಅವನ ಇಡೀ ಪ್ರಪಂಚದಲ್ಲಿ ನಂಬರ್ 1 ಶ್ರೀಮಂತ. ಟೆಸ್ಲಾ ಕಂಪನಿ ಹೋದರು, ಬೇಕಾದಷ್ಟು ಆಸ್ತಿ ಮಾಡಿದರು. ಆದರೆ ಸ್ವಂತ ಮಗಳನ್ನ ಪ್ರೀತಿ ಮಾಡೋಕ್ಕಾಗಿಲ್ಲ, ಆ ಮಗಳ ಪ್ರೀತಿನ ಗಳಿಸಕ್ಕಾಗಿಲ್ಲ. ಅರ್ಥ ಆಗ್ತದೆ ಹೇಳ್ತಿರೋದು? ಎಷ್ಟು ದುಡ್ಡಿದ್ರೆ ಏನೋ. ಆದ್ರೆ ಅವನಿಗೆ ಒಂದು ಇಂಟರ್ವ್ಯೂ ಕೇಳ್ತಾರೆ, ಒಂದ್ ವೇಳೆ ನೀವು ಯಾರಿಗಾದ್ರೂ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಯಾಕಂದ್ರೆ ನೀವು ಇಷ್ಟೆಲ್ಲ ಹೆಸರು ಮಾಡಿದ್ದೀರಾ, ದುಡ್ಡು ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಯಾರನ್ನ ಇಷ್ಟಪಡ್ತೀರಾ, ಯಾವ ತರ ಇರ್ಬೇಕು ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅವ್ನು ಮೊದಲು ಹೇಳೋದು ನಾನು ನನ್ನ ತರ ಇರಕ್ಕೆ ಇಷ್ಟಪಡ್ತೀನ. ನಿಮ್ ತರ ಇರ್ಬೇಕಂತ ಎಷ್ಟೋ ಜನ ಆಸೆ ಪಡ್ತಾ ಇದ್ದಾರೆ, ನಿಮ್ ತರ ಹಣ ಮಾಡ್ಬೇಕು, ಹೆಸರು ಮಾಡ್ಬೇಕು ಅಂತ. ನೀವು ನೋಡಿದ್ರೆ ನಾನೇ ನನಗೆ ಇಷ್ಟ ಆಗಲ್ಲ ಅಂತಿದ್ದೀನಲ್ಲ ಅಂತ ಹೇಳ್ಬೇಕು. ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಅಮೆರಿಕದವರೇ, ಇವತ್ತು ಕಂಪ್ಯೂಟರ್ದೆಲ್ಲ ಕಂಡುಹಿಡಿದಿರೋದು ವಿಂಡೋಸ್ ಅಂತ ಹೇಳಿ, ಸಾಫ್ಟ್ವೇರ್ ಕಂಪನಿ ಅದು, ಮೈಕ್ರೋಸಾಫ್ಟ್ ಅಂತ ಹೇಳಿ. ಅವರು ಕೂಡ ಅಗರ್ಭ ಶ್ರೀಮಂತರು ಪ್ರಪಂಚದಲ್ಲಿ. ಅವರ ಹೆಂಡತಿ ಡಿವೋರ್ಸ್ ಕೊಟ್ಬಿಟ್ಟು ಹೋಯ್ತು. 10 ಜನ ಅತಿ ಹೆಚ್ಚು ಶ್ರೀಮಂತರಲ್ಲಿ 10 ಜನ ಫಸ್ಟ್ ಬರುವಂತ 10 ಜನರಲ್ಲಿ 6 ಜನ ಡಿವೋರ್ಸ್ ಆಗಿದ್ದಾರೆ. ಒಂದ್ ವೇಳೆ ಅವರ ಹತ್ರ ಹಣನೇ ಇಲ್ಲ ಅನ್ನೋದಾಗಿದ್ರೆ, ಹಣದಿಂದ ಎಲ್ಲ ಪಡ್ಕೋಬಹುದು, ಹಣದಿಂದ ಏನಾದ್ರೂ ಮಾಡ್ಬೋದ ಅನ್ಕೊಳ್ಳೋದಾಗಿದ್ರೆ ಸಮಸ್ಯೆಗಳೇ ಬರ್ತಿರ್ಲಿಲ್ಲ ಅವರಿಗೆ. ಅದಕ್ಕೆ ಒಂದು ಚಿಕ್ಕ ಕಥೆ ಇದೆ. ಒಬ್ಬ ಬಡವ ಸಮುದ್ರದ ದಡದಲ್ಲಿ ಕೂತ್ಕೊಂಡು ಮೀನು ಹಿಡಿಯೋದಕ್ಕಂತ ಗಾಣ ಹಾಕ್ಬಿಟ್ಟು ಕೂತಿದ್ದಂತೆ. ಆ ಗಾಣ ಹಾಕ್ಬಿಟ್ಟು ಕೂತಿದ್ದಂತೆ. ತುಂಬಾ ಶ್ರೀಮಂತ ವ್ಯಕ್ತಿ ಆ ಮಾರ್ಗದಲ್ಲಿ ಬರ್ತಿದ್ದ, ಆ ಒಂದು ಬೀಚಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಇವನು ಒಂದು ಗಾಣ ಹಾಕ್ಬಿಟ್ಟು ಆ ಕೋಲನ ಅಲ್ಲೇ ಮರಳ ಸಿಕ್ಸ್ಬಿಟ್ಟು, ಒಂದ್ ವೇಳೆ ಅದು ಮೀನು ಹಿಡ್ಕೊಂಡ್ರೆ ಗೊತ್ತಾಗುತ್ತಲ್ಲ, ಹಾಗೆ ಮೀನು ಸಿಕ್ಕಿದ್ರೆ ಅದಕ್ಕೆ ಕಾಯ್ತಾ ಕೂತಿದ್ದ ಚೇರ್ ಮೇಲೆ, ಒಂದು ಚಿಕ್ಕದ ಚೇರ್ ಹಾಕೊಂಡು ಅದ್ರ ಮೇಲೆ ಕಾಯ್ತಾ ಕೂತಿದ್ದಂತೆ ಮೀನಿಗೋಸ್ಕರ. ಆ ಒಂದು ಶ್ರೀಮಂತ ಬಂದು ಹೇಳ್ತಾನೆ, ನೀನ್ ಈ ತರ ಕಷ್ಟಪಟ್ಟು ಒಂದೇ ಒಂದು ಗಾಣ ಹಾಕೊಂಡು ಕೂತಿದ್ಯಲ್ವಾ, ನೀನೊಂದು ಬಲೆ ತಗೊಂಡು
ಕೆಲಸಕ್ಕೆ ತಗೋಬೋದು, ಬೋಟ್ ತಗೋಬೋದು, ನೀನೇ ಸ್ವಂತ ಒಂದು ಬೋಟ್ ತಗೊಂಡು ಹಡಗಲ್ಲೇ ಹೋಗ್ಬಿಟ್ಟು ಮೀನು ಹಿಡಿಬೋದು. ಅದಾದ್ಮೇಲೆ ಇನ್ನೂ ಜಾಸ್ತಿ ಮೀನು ಸಂಪಾದನೆ ಮಾಡ್ಬೋದು, ಏನೋ ದುಡ್ಡು ಸಂಪಾದನೆ ಮಾಡ್ಬೋದು, ಅದರಿಂದ ನೀನು ಆಸ್ತಿ ಅಂತಸ್ತೆಲ್ಲ ಮಾಡ್ಬೋದು. ಸರಿ, ಅದಾದ್ಮೇಲೆ ಅಂತ ಬಡವ ಕೇಳ್ತಾರೆ. ಅದಾದ್ಮೇಲೆ ನೀನು ಒಳ್ಳೆ ರೆಸ್ಟೋರೆಂಟ್ ಅಲ್ಲೆಲ್ಲ ಕೂತ್ಕೊಂಡು ಒಳ್ಳೊಳ್ಳೆ ಹೋಟ್ಲಲ್ಲೂ ಹೋಗಿ ಒಳ್ಳೊಳ್ಳೆ ಊಟ ಮಾಡ್ಬೋದು ಅಂತ ಹೇಳ್ತಾರೆ. ಸರ್, ಊಟ ಮಾಡಕ್ಕೆ ನಾನು ದುಡ್ಡು ಮಾಡಬೇಕು, ನನಗೆ ಬೇಕಾದಷ್ಟು ತಾನೇ ಊಟ ಮಾಡೋಕ್ಕಾಗುತ್ತೆ, ನಾನು ಎಷ್ಟೇ ಸಂಪಾದನೆ ನನಗೆ ಈ ಥರ ನಾನೇ ಮೀನು ಹಿಡಿದು ನಾನೇ ಅದನ್ನು ಸುಟ್ಕೊಂಡು ನಾನೇ ತಿನ್ನೋದ್ರಲ್ಲಿರೋ ಮಜಾ ಬೇರೆ ಇಲ್ಲ. ಈಗ ನಾನು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ದುಡ್ಡು ಮಾಡಿ ಮನೆಗೆ ಹೋಗಿ ಊಟ ಮಾಡೋಕ್ಕಿದ್ದಾರೆ. ಆಸ್ತಿ ಎಷ್ಟೇ ಇರ್ಬೋದು, ಬಡವ ತಿಂದಷ್ಟೇ ಶ್ರೀಮಂತನ ತಿನ್ನಕ್ಕಾಗುತ್ತೆ. ನಾ ಶ್ರೀಮಂತ ಅಂತ ಜಾಸ್ತಿ ತಿನ್ನಕ್ಕಾಗುತ್ತಾ? ಆಗುತ್ತಾ? ಇಲ್ಲ. ನಾನು ಹೇಳಕ್ ಬರ್ತಿರೋದೇನಂದ್ರೆ, ದೇವ್ರು ನಮ್ಮ ಜೊತೆ ಇಲ್ಲ ಅಂದ್ರೆ, ನಮ್ಮ ಜೊತೆಯಲ್ಲಿ ನಮಗೆ ಏನಿದ್ರು ಕೂಡ ಅದು ನಮಗೆ ಸಂತೋಷ ಕೊಡಲ್ಲ ಅಂತ. ಸೊ ಆ ಚಿಕ್ಕನ ಜೀವಿತ ಆ ರೀತಿ ಬದಲಾಯಿತು. ಮತ್ತೆ ಮರಿಯಾ ಮತ್ತೆ ಮಾತಾ ಎಂಬುದಾಗಿದ್ದಾರೆ ಅಕ್ಕ ತಂಗಿಯರು, ಅವ್ರ ಜೊತೆ ಕೂಡ ಯೇಸು ಇದ್ದರು. ಯೇಸು ಅವ್ರ ಜೊತೆ ಇದ್ದಿದ್ರಿಂದಲೇ ಸತ್ತೋದಂತ ಅವನ ತಮ್ಮ ಕೂಡ ಬದುಕಿ ಬಂದ ಎಂಬುದಾಗಿ ಹಲ್ಲೆಲೂಯಾ. ಯೇಸು ಜನರ ಜೊತೆ ಇದ್ದರು ಎಂಬುದಾಗಿ ಹೇಳ್ತಿರೋದು. ಮೂರನೇದಾಗಿ ಮುಖ್ಯ ಸಂದೇಶದ ಮೂರನೇ ವಿಷಯ, ಪವಿತ್ರ ಆತ್ಮನು ನಮ್ಮ ಕೂಡ ಇದ್ದಾನೆ. ಮೊದಲನೇ ಪಾಯಿಂಟ್, ದೇವರು ನಮ್ಮ ಜೊತೆ ಇದ್ದಾನೆ. ಎರಡನೇದು, ಯೇಸು ಕ್ರಿಸ್ತ ನಮ್ಮ ಜೊತೆ ಇದ್ದಾನೆ. ಮೂರನೇದಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ಪರಿಶುದ್ಧಾತ್ಮಗೆ ನಾವು ನೋಡುವಾಗ ಶಿಷ್ಯರ ಜೊತೆ ಪರಿಶುದ್ಧಾತ್ಮ ಇದ್ದರು. ಆದಿಕಾಂಡ ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮ ದೇವರು 120 ಮಂದಿ ಶಿಷ್ಯರ ಮೇಲೆ ಇಳಿದು ಬಂದರು ಎಂಬುದಾಗಿ. ಮತ್ತೆ ಪೇತ್ರನ ಮೇಲೆ ಪರಿಶುದ್ಧಾತ್ಮ ಇಳಿದು ಬಂದರು. ಪೇತ್ರನ ಜೊತೆ ಪರಿಶುದ್ಧಾತ್ಮ ಇದ್ದರು. ಮತ್ತೆ ಸ್ಟೇಫನನಲ್ಲಿ ಪರಿಶುದ್ಧಾತ್ಮ ಎಂಬುದಾಗಿ ನೋಡ್ತೇವೆ. ಫಿಲಿಪ್ಪನಲ್ಲಿ ಪರಿಶುದ್ಧಾತ್ಮ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ಪೌಲನಲ್ಲಿ ಪವಿತ್ರಾತ್ಮ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಿರೋದು, ತಂದೆ ಮಗ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇರೋದಕ್ಕಾಗಿದೆ ಈ ಲೋಕದಲ್ಲಿ ಯೇಸು ಮಾನವತಾರಿಯಾಗಿ ಬಂದದ್ದು. ಹಲ್ಲೆಲೂಯಾ. ನಾನು ನನ್ನ ತಂದೆ ಒಂದೇ ಆಗಿದ್ದೇವೆ, ನಾನು ನನ್ನ ಪರಿಶುದ್ಧಾತ್ಮ ಒಂದೇ ಆಗಿದ್ದೇವೆ, ನಾನು ನನ್ನ ಪವಿತ್ರಾತ್ಮ ನಿಮಗೆ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಆ ನಾನು ಅನ್ನೋದ್ರಲ್ಲೇ ತಂದೆ ಮಗ ಪರಿಶುದ್ಧಾತ್ಮ ಇದ್ದಾರೆ. ಹಲ್ಲೆಲೂಯಾ. ಸೊ ನಾವೆಲ್ಲರೂ ಪಾಪ ಮಾಡಿ ಸರಿಯಾದ ದೇವರು ಯಾರು, ಸರಿಯಾದ ಸತ್ಯ ಏನು ಅಂತ ಗೊತ್ತಿಲ್ಲದೆ ಅಲೆಮಾರಿಗಳಾಗಿ ಲೋಕದಲ್ಲಿ ಅಲಿತಿರ್ಬೇಕಾದ್ರೆ ಅವರ ಸ್ವಂತಕ್ಕೆ ಅವರ ಕುಲಗಳು, ಜಾತಿಗಳು, ಧರ್ಮಗಳು ಅಂತ ಮಾಡಿಕೊಂಡು ನಾವು ಹೆಚ್ಚು ನೀವು ಹೆಚ್ಚು, ನಾವು ಕಡಿಮೆ ನೀವು ಕಡಿಮೆ ಅನ್ಕೊಂಡು ಜನ ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಜಾತಿ ಜಗಳ, ಧರ್ಮಗಳ ಜಗಳ ಮಾಡ್ಕೊಂಡು ಈ ಲೋಕದಲ್ಲಿ ಇರ್ಬೇಕಾದ್ರೆ ಯೇಸು ಈ ಲೋಕದಲ್ಲಿ ಹುಟ್ಟಿದ್ದು ನಾನು ಮಾರ್ಗ ಸತ್ಯ ಜೀವ ಆಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದದ್ದು ಆಗಲೇ ಹೇಳಿದೆ, ಮನುಷ್ಯರನ್ನ ದೇವರು ಸೃಷ್ಟಿ ಮಾಡಿದ ಆತನ ಜೊತೆ ಇರೋದಕ್ಕೆ, ಅದನ್ನ ಆರಾಧನೆ ಮಾಡೋದಕ್ಕೆ, ಈ ಭೂಲೋಕದಲ್ಲಿ ಆತನಿಗಾಗಿ ನಾವು ಜೀವಿಸೋದಕ್ಕಂತ. ಆದ್ರೆ ಇಲ್ಲಿ ಮನುಷ್ಯರೆಲ್ಲರೂ ಪಾಪ ಮಾಡಿ ದೇವರಿಂದ ದೂರ ಆಗಿರ್ತಾರೆ, ದೇವರ ಮಹಿಮೆ ಕಳ್ಕೊಂಡ್ಬಿಡ್ತಾರೆ. ಆದ್ರೂ ಕೂಡ ಯಾರೆಲ್ಲ ಯೇಸುಸ್ವಾಮಿ ನಂಬಿದ್ರು, ದೇವರನ್ನ ನಂಬಿದ್ರು, ದೇವರು ಅವ್ರ ಜೊತೆ ಇದ್ರು, ಯೇಸುಸ್ವಾಮಿ ಅವ್ರ ಜೊತೆ ಇದ್ರು, ಪರಿಶುದ್ಧಾತ್ಮ ಅವ್ರ ಜೊತೆ ಇದ್ರು. ಹಾಗೆ ನೀವು ಕೂತಿರೋದು ನಮ್ಮೆಲ್ಲರ ಜೊತೆಯಲ್ಲಿ ದೇವರು ಇರಬೇಕು ಅಂದ್ರೆ ನಾವೆಲ್ಲರೂ ಆ ಯೇಸುವಿನ ಇಮ್ಮಾನುವೇಲನ ಆಶೀರ್ವಾದವನ್ನು ನಾವು ಅನುಭವಿಸಬೇಕು ಅಂತ ಹೇಳಿದ್ರೆ ನಾವು ಯೇಸುವಿನ ನಮ್ಮ ಹೃದಯಗಳಲ್ಲಿ ಸ್ವೀಕಾರ ಮಾಡಬೇಕು. ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದ್ರೆ ಹೊರಗಡೆ ಕಾಣುವಂತ ನೋಟಕ್ಕಲ್ಲ. ಅಂದ್ರೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಒಳ್ಳೊಳ್ಳೆ ಊಟ ಮಾಡಿಕೊಂಡು ಫುಲ್ಲು ಮನೆಗೆ ಸಭೆಗೆ ಎಲ್ಲ ಡೆಕೋರೇಷನ್, ಲೈಟ್ಗಳು, ಇನ್ನೊಂದು ಮತ್ತೊಂದಂತ ಆಗ್ಬಿಟ್ಟು ಹಬ್ಬ ಅನ್ನೋದು ಹೊರಗಡೆ ಕಾಣೋದಕ್ಕಿಂತ ಹೆಚ್ಚಾಗಿ ದಿನದ ಕಾಣಬೇಕು. ಹಲ್ಲೆಲೂಯಾ. ಎಷ್ಟೋ ಜನರ ಕುಟುಂಬಗಳಲ್ಲಿ ಕ್ರಿಸ್ಮಸ್ ಹಬ್ಬದ ಒಂದು ನಿಜವಾದ ಅರ್ಥ ಗೊತ್ತಿಲ್ಲ, ಕ್ರಿಸ್ಮಸ್ ಹಬ್ಬ ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ. ಕ್ರಿಸ್ಮಸ್ ಅನ್ನೋದು ನಿನ್ನ ಜೀವನದಲ್ಲಿ ಕ್ರಿಸ್ಮಸ್ ಹಬ್ಬ ಯಾವಾಗ ಗೊತ್ತಾ? ಯೇಸುವಿನ ಹೃದಯದಲ್ಲಿ ಬರಬೇಕು. ಹಲ್ಲೆಲೂಯಾ. ಯೇಸುವಿನ ಹೃದಯದಲ್ಲಿ ಇಲ್ಲ ಅಂತ ಹೇಳಿದ್ರೆ ಕ್ರಿಸ್ಮಸ್ ನಿನ್ನ ಜೀವನದಲ್ಲಿ ಇಲ್ಲ ಅಂತ ದೇವರ ನಾಮ ಸ್ತೋತ್ರ. ಸೊ ಯೇಸು ಲೋಕದಲ್ಲಿ ಬಂದದ್ದು 3 ಕಾರಣಕ್ಕೆ ಯಾವಾಗ ನಾವು ಹೇಳ್ತಾ ಇರ್ತೀವಿ. ಮುಕ್ತಾಯದಲ್ಲಿ ನೋಡುವಾಗ ಯೇಸು ಈ ಲೋಕದಲ್ಲಿ ನಮಗೋಸ್ಕರ ಬಂದು ನಮ್ಮ ಪಾಪಗಳಿಗೆ ಪರಿಹಾರ ಆದ, ನಮ್ಮ ಪಾಪಗಳಿಂದ ಬಿಡಿಸಿದ. ಈ ಇಡೀ ಪ್ರಪಂಚದಲ್ಲಿ ನಾನು ಆಗಲೇ ಹೇಳಿದೆ, ದುಡ್ಡು ಕೂಡ ಕೊಂಡ್ಕೊಳಕ್ ಆಗದಿರುವಂತದ್ದು ಏನಂದ್ರೆ ಪಾಪ ಕ್ಷಮಾಪಣೆ. ಸೊ ಆ ಪಾಪ ಕ್ಷಮಾಪಣೆಯನ್ನ ಯೇಸು ಕ್ರಿಸ್ತನ ಉಚಿತವಾಗಿ ಕೊಟ್ಟ. ಆ ಪಾಪ ಕ್ಷಮಿಸೋದಾಗಿ ಅಂತಾನೆ ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದ.
ಜನರ ಮನಸ್ಸುಗಳನ್ನ ಸೈತಾನ ಬಂಧಿಸಿದ್ದಾರೆ. ಹಾಗಾಗಿ ಆ ಜನರನ್ನ ಆ ತಪ್ಪಾದ ಮಾರ್ಗಗಳಿಂದ, ತಪ್ಪಾದ ಆಚಾರಗಳಿಂದ, ತಪ್ಪಾದ ಭಕ್ತಿಗಳಿಂದ ಬಿಡಿಸಿ ಆತನನ್ನ ಆರಾಧನೆ ಮಾಡುವಂತೆ, ಆತನನ್ನ ಸ್ತುತಿಸುವಂತೆ ಈ ಸೈತಾನದಿಂದ ದೇವರು ನಮ್ಮನ್ನು ಬಿಡಿಸಿದ. ಮೂರನೇದಾಗಿ ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದಿದ್ದೇನೆ ನಮ್ಮನ್ನು ನರಕದಿಂದ ಬಿಡಿಸೋದು. ಯೇಸು ನಮ್ಮ ಜೀವನದಲ್ಲಿ ಇಲ್ಲಾದ್ರೆ ನಾವು ಸತ್ತ ಮೇಲೆ ನರಕಕ್ಕೆ ಹೋಗ್ತೀವಿ. ಯೇಸು ನಮ್ಮಲ್ಲಿ ಇದ್ರೆ ನಾವು ಬದುಕಿದ್ರು ಸರಿ, ಸತ್ತರೂ ಸರಿ, ನಾವು ದೇವರ ಬಳಿಗೆ ಹೋಗ್ತೇವೆ. ಹಲ್ಲೆಲೂಯಾ. ಇವತ್ತು ಯೇಸು ಲೋಕದಲ್ಲಿ ಬಂದದಕ್ಕೆ ಕಾರಣ ಪಾಪಗಳಿಂದ, ನರಕದಿಂದ ಸೈತಾನದಿಂದ ನಮ್ಮನ್ನು ಬಿಡಿಸೋದಕ್ಕೆ. ಹಲ್ಲೆಲೂಯಾ. ಈಗ ಕೊನೆಯ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೇವೆ. ದೇವರು ನಮ್ಮನ್ನ ಸೃಷ್ಟಿ ಮಾಡಿದ ಆತನ ಜೊತೆ ಇರೋದಕ್ಕೆ. ಹೌದಲ್ವಾ? 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 ಯಾರ ಜೊತೆ ಇರೋದಕ್ಕೆ? ದೇವರ ಜೊತೆ ಇರೋದಕ್ಕೆ. ಆದ್ರೆ ನಾವೆಲ್ಲರೂ ಪಾಪ ಮಾಡಿ ದೇವರ ಜೊತೆ ಇಲ್ಲದೆ ದೂರ ಆಗ್ಬಿಟ್ವಿ, ಸೈತಾನನ ಹತ್ರ ಆಗ್ಬಿಟ್ವಿ. ನಾವು ಯಾವಾಗ ದೇವ್ರ ಜೊತೆ ಆಗದೆ ದೂರ ಆಗ್ಬಿಟ್ವೋ ದೇವರೇ ನಮ್ಮ ಜೊತೆ ಇರ್ಬೋದು. ಹಲ್ಲೆಲೂಯಾ. ನಾವು ದೇವರ ಜೊತೆ ಇರೋದಕ್ಕೆ ಆಗದೆ ಇರೋದ್ರಿಂದ, ನಾವು ದೇವರ ಜೊತೆ ಇರೋದ್ರಲ್ಲಿ ಫೇಲ್ ಆಗ್ತಿದ್ರಿಂದ ದೇವರೇ ನಮ್ಮನ್ನ ಹುಡುಕಿ ನಮ್ಮ ಜೊತೆ ಬಂದದ್ದು. ಅದಕ್ಕೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ಮಾದರದ ಅರ್ಥ. ಹಲ್ಲೆಲೂಯಾ. ಮತ್ತಾಯ ಸುವಾರ್ತೆಯಲ್ಲಿ 28ನೇ ವಚನ ಹೇಳುತ್ತೆ, ಇಗೋ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿನ್ನ ಸಂಗಡ ಇರ್ತೇನೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ನೀವು ಸಾಯೋ ತನಕ ದೇವರು ನಿನ್ನ ಜೊತೆ ಇರ್ತಾರೆ. ಹಲ್ಲೆಲೂಯಾ. ನಿನ್ನ ಜೀವಿತದ ಕೊನೆ ಗಳಿಗೆ ತನಕ ದೇವರು ನಿನ್ನ ಜೊತೆ ಇರ್ತಾರೆ. ಎಲ್ಲ ದೇವರ ಮಕ್ಕಳಿಗೆ ಹೇಳಿದ್ದಾರೆ. ಯೆಹೋಶುವನು ದೇವರು ಹೇಳಿದ ಮಾತು ನಮ್ಮನ್ನು ನಾವು ನೆನಪಿಸ್ಕೋಬಹುದು. ನಾನು ನಿನ್ನ ಎಂದಿಗೂ ಕೈ ಬಿಡಲ್ಲ, ನಾನು ನಿನ್ನ ಎಂದಿಗೂ ತೊರೆಯಲ್ಲ. ದೇವರು ನಮ್ಮನ್ನು ತೊರೆಯಕ್ಕಾಗಿ ಎಲ್ಲ ಬಂದದ್ದು ನಮ್ಮ ಜೀವಿತದಲ್ಲಿ. ಆತನು ಶಾಶ್ವತವಾಗಿ ನಮ್ಮ ಜೊತೆ ಇರ್ತಾರೆ. ಹಲ್ಲೆಲೂಯಾ. ನಾವು ಕೂಡ ಆತನ ಜೊತೆ ಶಾಶ್ವತವಾಗಿದ್ದು ಆತನ ನಾಮ ಮಹಿಮೆಗೋಸ್ಕರ ನಾವು ಬದುಕಬೇಕಾಗಿದೆ. ಸೊ ಈ ಕ್ರಿಸ್ತನ ಸಂದೇಶವನ್ನು ನಾವು ಅನೇಕರಿಗೆ ಸಾರಬೇಕಾಗಿದೆ. ಯೇಸು ನಮ್ಮ ಜೊತೆ ನಮ್ಮ ಹೃದಯದಲ್ಲಿ ಇರೋದಕ್ಕಾಗಿ ಬಂದಿರೋದು. ನಮ್ಮ ಸಭೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ, ನಮ್ಮ ಮನೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಆತ ನಮ್ಮ ಹೃದಯದಲ್ಲಿ ಇರೋದಕ್ಕೆ ಇಷ್ಟಪಟ್ಟಿದ್ದಾನೆ. ಹಲ್ಲೆಲೂಯಾ. ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ಯೇಸುಗಾಗಿ ತೆರೆದು ಯೇಸುವನ್ನು ನಿನ್ನ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುವಾಗ ನಿಜವಾದ ಕ್ರಿಸ್ಮಸ್. ಪರಲೋಕದಲ್ಲಿ ದೇವದೂತರು ಕ್ರಿಸ್ಮಸ್ ಆಚರಣೆ ಮಾಡ್ಕೊಳ್ತಾರೆ. ಹಲ್ಲೆಲೂಯಾ. ಪರಲೋಕದಲ್ಲಿ ದೇವದೂತರು ಸಂತೋಷ ಪಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ನೀನು ನಾನು ಸಂತೋಷ ಪಡಬೇಕಾಗಿರೋದು ದೇವದೂತರ ಹಾಗೆ. ದೇವದೂತರು ಹೇಗೆ ಒಬ್ಬ ಪಾಪಿ ದೇವರನ್ನು ನಂಬಿಕೊಂಡಾಗ ಸಂತೋಷ ಪಡ್ತಾರೋ ಹಾಗೆ ನಾವು ಕೂಡ ನಮ್ಮವರು, ನಮ್ಮ ಸುತ್ತಲಿನವರು, ನಮ್ಮ ಸ್ನೇಹಿತರು ಯೇಸುವನ್ನು ನಂಬಿಕೊಳ್ಳುವಾಗ ನಾವು ನಿಜವಾದ ಕ್ರಿಸ್ಮಸ್ ಮಾಡ್ಕೊಳ್ತೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಯಾವತ್ತೂ ಮರಿಬೇಡಿ, ಮುಂದಿನ ಕ್ರಿಸ್ಮಸ್ ತನಕ, ಮುಂದಿನ ವರ್ಷ ನಾವು ಕ್ರಿಸ್ಮಸ್ ಮಾಡೋ ತನಕ ಇಮ್ಮಾನುವೇಲ್ ದೇವರು ನಮ್ಮ ಜೊತೆ ಇದ್ದಾರೆ ಅನ್ನೋ ಸಂದೇಶವನ್ನು ನೀವು ಯಾವತ್ತೂ ಮರಿಬಾರದು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಲವಾಗಿ ಪ್ರೀತಿಸುವ ನಮ್ಮ ದೇವರೇ, ನಿಮ್ಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನೀವು ನಾವು ರಚಿಸ್ತೇವೆ. ಇಮ್ಮಾನುವೇಲನ ಆಶೀರ್ವಾದವನ್ನು ನಾವು ಅನುಭವಿಸುವಂತೆ ನಿಮ್ಮ ಕೃಪೆ, ನಿಮ್ಮ ದಯ ನಮ್ಮ ಮೇಲೆ ಬರಲಿ. ನಿಮ್ಮ ಆತ್ಮದ ನಮ್ಮ ಮೇಲೆ ಹೇಳಿದೆ ಎಂಬುದಾಗಿ ನಾವು ಪ್ರಾರ್ಥನೆ. ದೇವರೇ, ನಿಮ್ಮ ಕೃಪೆಯಿಂದ ಆಶೀರ್ವಾದದಿಂದ ನಡೆಸಿ. ಇಮ್ಮಾನುವೇಲನ ಆಶೀರ್ವಾದ ಎಲ್ಲದಕ್ಕಿಂತ ನಮಗೆ ಮುಖ್ಯ. ಹಾಗಾಗಿ